ಹಾಯ್ ಗಾಯ್ಸ್, ಇವತ್ತು ನಾವು ರೀಸೆಂಟ್ ಆಗಿ ರಿಲೀಸ್ ಆದ ತೆಲುಗು ಮೂವಿ ಅಖಂಡ 2 ಸ್ಟೋರಿನ ನೋಡೋಣ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ. ಇನ್ನು ಮೂವಿ ಸ್ಟಾರ್ಟಿಂಗ್ ನಲ್ಲಿ NIA ಆಫೀಸ್ ನ ತೋರಿಸ್ತಾರೆ. ಇಲ್ಲಿ ಒಂದು ಮೀಟಿಂಗ್ ನಡೀತಿರುತ್ತೆ. ಇಲ್ಲಿ ಜಾನ್ಸಿ ಅನ್ನೋ ಆಫೀಸರ್ ಕೃಷ್ಣಂಚಾರಿಗೆ ಅಖಂಡ ತುಂಬಾ ಆಫೀಸರ್ಸ್ ನ ಕೊಂದಿದ್ದಾನೆ, ಅವನ ವಿರುದ್ಧ ಆಕ್ಷನ್ ತಗೋಬೇಕು ಅಂತ ಹೇಳ್ತಾಳೆ. ಆದ್ರೆ ಕೃಷ್ಣ ಇಲ್ಲ, ಅಖಂಡ ಯಾವುದೇ ಕಾರಣ ಇಲ್ಲದೆ ಜನರನ್ನ ಸುಮ್ಮನೆ ಕೊಲ್ಲಲ್ಲ, ಅದಕ್ಕೆ ಅವನ ವಿರುದ್ಧ ಆಕ್ಷನ್ ತಗೊಳಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಜಾನ್ಸಿ, ನೀನು ಮಾಡಿಲ್ಲ ಅಂದ್ರೆ ನಾವೇ ಅವನ ವಿರುದ್ಧ ಆಕ್ಷನ್ ತಗೋತೀವಿ ಅಂತ ಹೇಳ್ತಾಳೆ. ಆದ್ರೆ ಕೃಷ್ಣ, ಅಂತ ಸಂದರ್ಭ ಬಂದ್ರೆ ನಾನು ಬೇಕಾದ್ರೆ ಜಾಬ್ ರಿಸೈನ್ ಮಾಡ್ತೀನಿ, ಅಖಂಡ ದೇವರಿಗೆ ಸಮಾನ ಅಂತ ಅವನನ್ನ ಹೊಗಳ್ತಾನೆ. ಈಗ ಸೀನ್ ಇಲ್ಲಿಗೆ ಕಟ್ಟಾಗಿ ಅಖಂಡನ ತೋರಿಸ್ತಾರೆ. ಈತ ಒಂದು ಟೆಂಪಲ್ ನಲ್ಲಿ ಇರ್ತಾನೆ. ಇಲ್ಲಿ ಸಾಧುಗಳು ಅಖಂಡಗೆ, ನೀನು ಹಲವು ಸವಾಲುಗಳನ್ನ ಎದುರಿಸಿ ಗೆದ್ದು ತೋರಿಸಿದ್ದೀಯಾ, ಆದ್ರೆ ಮುಂದೆ ಇದಕ್ಕಿಂತ ದೊಡ್ಡ ಗಂಡಾಂತರ ಬರಲಿದೆ, ಅದಕ್ಕಾಗಿ ನೀನು ಸಿದ್ಧನಾಗಬೇಕು. ಅದಕ್ಕೆ ಅವುಗಳನ್ನ ಎದುರಿಸೋಕೆ ಇರೋ ಒಂದೇ ಮಾರ್ಗ ಎಂದರೆ ಅಷ್ಟಸಿದ್ಧಿ ಅಧೀನ ಸಾಧನಂ. ಅಂದ್ರೆ ಅದನ್ನ ಸಾಧಿಸಬೇಕಾದ್ರೆ ನೀನು ಅಷ್ಟಲಿಂಗ ರುದ್ರಪೀಠಂನ ಹಾಕಬೇಕು. ಆದ್ರೆ ಅದನ್ನ ಚಾಚು ತಪ್ಪದೆ ಮಾಡಬೇಕು. ಅದರಲ್ಲಿ ಯಾವುದಾದರೂ ತೊಂದರೆ ಉಂಟಾದರೆ ನಿನ್ನ ಪ್ರಾಣ ಕೂಡ ಹೋಗ್ಬೋದು ಅಂತ ಹೇಳ್ತಾರೆ. ಆದ್ರೂ ಅಖಂಡ ಸರಿ ಅಂತ ಒಪ್ಕೋತಾನೆ. ಈಗ ಆತ ಎಲ್ಲ ಮಂತ್ರ ಮತ್ತು ಸಿದ್ಧತೆಯಿಂದ ಅಷ್ಟಲಿಂಗ ರುದ್ರಪೀಠಂನ ಹಾಕ್ತಾನೆ. ಅಖಂಡ ಒಂದೇ ಕಾಲ್ ಮೇಲೆ ಶಿವನ ಕಡೆ ಮುಖ ಮಾಡಿ ನಿಂತ್ಕೋತಾನೆ. ಅಖಂಡ ಈ ಸಾಧನೆ ಮುಗಿಯುವವರೆಗೂ ಇದೇ ಭಂಗಿಯಲ್ಲಿ ಇರಬೇಕಾಗಿರುತ್ತೆ. ಈಗ ಸೀನ್ ಇಲ್ಲಿಂದ ಕೆಲವು ವರ್ಷಗಳ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ ಟಿಬೆಟ್ ಬಾರ್ಡರ್ ನ ತೋರಿಸ್ತಾರೆ. ಇಲ್ಲಿ ಒಂದು ವಿಲೇಜ್ ಇರುತ್ತೆ. ಜನ ಇಲ್ಲಿ ತಮ್ಮ ಹಬ್ಬವನ್ನ ಮಾಡ್ತಿರ್ತಾರೆ. ಆಗ ಅಲ್ಲಿ ಜನರಲ್ಲಿ ಬಂದು ಅವರನ್ನ ಸಾಯಿಸ್ಬಿಡ್ತಾನೆ. ಏಕೆಂದ್ರೆ ಜನರಲ್ಲಿ ತುಂಬಾ ಕ್ರೂರಿಯಾಗಿರ್ತಾನೆ. ಈತ ಜನರನ್ನ ಬೀಡಿಸೋದು ಮಾಡ್ತಿರ್ತಾನೆ. ಅದಕ್ಕೆ ಬಾರ್ಡರ್ ಏರಿಯಾದಲ್ಲಿದ್ದ ವಿಲೇಜ್ ನ ಒಬ್ಬ ವ್ಯಕ್ತಿ, ಜನರಲ್ಲಿನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಲ್ಲ ಅಂದ್ರೆ ನಾವು ಚೈನಾ ಬಿಟ್ಟು ಇಂಡಿಯಾ ಜೊತೆ ಸೇರ್ಕೋತೀವಿ ಅಂತ ಬರೆದಿರ್ತಾನೆ. ಅದಕ್ಕೆ ಲೀ ಆ ಲೆಟರ್ ಬರೆದ ವ್ಯಕ್ತಿ ಜೊತೆ ಆ ಊರಲ್ಲಿದ್ದವರನ್ನು ಸಾಯಿಸ್ಬಿಡ್ತಾನೆ. ಆಮೇಲೆ ಲೀಗೆ ಒಂದು ಕಾಲ್ ಬರುತ್ತೆ. ಅದಕ್ಕೆ ಅವನು ಅಲ್ಲಿಂದ ಗಲ್ವಾನ್ ಬಾರ್ಡರ್ ಏರಿಯಾಗೆ ಬರ್ತಾನೆ. ಏಕೆಂದ್ರೆ ಲೀ ಮಗ ಕೂಡ ಆರ್ಮಿಯಲ್ಲಿರ್ತಾನೆ ಮತ್ತು ಈತನ ಪೋಸ್ಟಿಂಗ್ ಗಲ್ವಾನ್ ನಲ್ಲಿರುತ್ತೆ. ಆದ್ರೆ ಇಂಡಿಯಾ ಮತ್ತು ಚೈನೀಸ್ ನಡುವೆ ನಡೆದ ಸಣ್ಣ ಗಲಾಟೆಯಲ್ಲಿ ಜನರಲ್ ಮಗ ಸತ್ತೋಗಿರ್ತಾನೆ. ಅದಕ್ಕೆ ಲೀ ಇಂಡಿಯನ್ಸ್ ತನ್ನ ಮಗನ ಕೊಂದಿದ್ದರಿಂದ ಹೇಗಾದ್ರೂ ಮಾಡಿ ಅವರ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಅನ್ಕೋತಾನೆ. ಅದಕ್ಕೆ ಆತ ಎಕ್ಸ್ ಜನರಲ್ ಚಾಂಗ್ ಹತ್ರ ಬರ್ತಾನೆ. ಇಲ್ಲಿ ಚಾಂಗ್ ಭಗವದ್ಗೀತೆ ಓದ್ತಿರ್ತಾನೆ. ಅದಕ್ಕೆ ಲೀ, ನಾನು ಇಂಡಿಯನ್ಸ್ ವಿರುದ್ಧ ಸೇಡು ತೀರಿಸ್ಕೊಳ್ಳಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಬಂದ್ರೆ ನೀವು ಭಗವದ್ಗೀತೆ ಓದ್ತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಚಾಂಗ್, ಇಂಡಿಯನ್ಸ್ ಪ್ರತಿಯೊಂದಕ್ಕೂ ದೇವರು ದೇವರು ಅಂತಿರ್ತಾರೆ. ಅದಕ್ಕೆ ನಾವು ಇಂಡಿಯನ್ಸ್ ನ ನಾಶ ಮಾಡಬೇಕಾದ್ರೆ ಮೊದಲು ಅವರ ದೇವರನ್ನ ನಾಶ ಮಾಡಬೇಕು. ಅದಕ್ಕೆ ಮೊದಲು ಅವರ ನಂಬಿಕೆನ ಕೆಡಿಸಬೇಕು. ಏನೇ ಆದ್ರೂ ದೇವರಿದ್ದಾನೆ ಅನ್ನೋ ಅವರಿಗೆ ಏನೇ ಆದ್ರೂ ದೇವರು ಬರಲ್ಲ ಅಂತ ನಂಬಿಸ್ಬೇಕು. ಆಗ ಇಂಡಿಯಾ ತಂತಾನೆ ನಾಶವಾಗುತ್ತೆ ಅಂತ ಹೇಳ್ತಾನೆ. ಮತ್ತು ನಾನು ಇಂಡಿಯಾನ ನಾಶ ಮಾಡೋಕೆ ಒಂದು ಆಯುಧನ ರೆಡಿ ಮಾಡಿದ್ದೆ, ಆದ್ರೆ ಚೀನಾ ಗೌರ್ಮೆಂಟ್ ಅದರ ಉಪಯೋಗ ಮಾಡೋಕೆ ಭಯಪಟ್ಟು ಅದನ್ನ ಮುಚ್ಚಿಟ್ಟಿದ್ದೆ. ನೀನು ಅದನ್ನ ತಗೊಂಡು ಬಾ, ನಾನು ಇಂಡಿಯಾನ ನಾಶ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಸರಿ ಅಂತ ಹೇಳ್ತಾನೆ. ಈಗ ಸೀನ್ ಮತ್ತೆ ಇಂಡಿಯಾ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಮಿಸ್ಟರ್ ರಾವ್ PM ಜೊತೆ ಮಾತಾಡ್ತಾ ವ್ಯಾಲಿಯಲ್ಲಿ ನಡೆದ ಘರ್ಷಣೆಯಲ್ಲಿ ಜನರಲ್ ಮಗ ಸತ್ತೋಗಿದ್ದಾನೆ. ಜನರಲ್ ತುಂಬಾ ಕ್ರೂರಿ, ಅವನು ಇಂಡಿಯಾ ವಿರುದ್ಧ ಸೇಡು ತೀರಿಸಿಕೊಳ್ಳಕ್ಕೆ ಏನಾದ್ರೂ ಮಾಡ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ PM, ನಮ್ಮ ಆರ್ಮಿ ಯಾವುದಕ್ಕೂ ಕಡಿಮೆ ಇಲ್ಲ, ಟೈಮ್ ಬಂದಾಗ ನೀವು ಸರಿಯಾದ ತೀರ್ಮಾನ ತಗೊಳ್ಳಿ ಅಂತ ಹೇಳ್ತಾನೆ. ಇದಾದ ಮೇಲೆ PM ಒಂದು ಪ್ರೆಸ್ ಮೀಟ್ಗೆ ಹೋಗ್ತಾರೆ. ಈ ಕಡೆ ಕಡಪ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಪದ್ಮಾವತಿನ ಬಂದು ಭೇಟಿ ಆಗ್ತಾನೆ ಮತ್ತು ಒಂದು ಲಿಸ್ಟ್ ಕೊಡ್ತಾನೆ. ಅದೇನೆಂದ್ರೆ ರೂರಲ್ ಡೆವಲಪ್ಮೆಂಟ್ ಭಾಗವಾಗಿ ಕೆಲವು ಊರುಗಳನ್ನ ದತ್ತು ತಗೊಂಡು ಅದನ್ನ ಡೆವಲಪ್ ಮಾಡಬೇಕಾಗಿರುತ್ತೆ. ಇದರಲ್ಲಿ ಶಾಂತಿಪುರಂ ಎಂಬ ಒಂದು ವಿಲೇಜ್ ಇರುತ್ತೆ. ಕಲೆಕ್ಟರ್ ಆ ಊರ ಹೆಸರನ್ನ ಲಿಸ್ಟ್ ನಿಂದ ತೆಗೆಯುವಂತೆ ಹೇಳ್ತಾನೆ. ಆದರೆ ಪದ್ಮಾವತಿ, ಯಾಕೆ ಆ ಊರಿಗೆ ಡೆವಲಪ್ಮೆಂಟ್ ಅವಸರ ಇಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಕಲೆಕ್ಟರ್, ಆಕ್ಚುಲಿ ಅಲ್ಲಿ XMLA ಮದ್ದಿರೆಡ್ಡಿ ಎಂಬಾತ ಡ್ರಗ್ಸ್ ಮತ್ತು ಗಾಂಜಾ ಗಿಡಗಳನ್ನ ಬೆಳೆಸಿ ವ್ಯಾಪಾರ ಮಾಡ್ತಾನೆ. ಅವನು ಆ ಊರನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಮತ್ತು ನಾನು ಸರ್ವೆಗೆ ಕಳುಹಿಸಿದ ಆಫೀಸರ್ನ ಹಿಡಿದು ಈ ಊರನ್ನ ಲಿಸ್ಟ್ ನಿಂದ ತೆಗೆದಿಲ್ಲ ಅಂದ್ರೆ ಅವರನ್ನ ಸಾಯಿಸ್ಬಿಡ್ತೀನಿ ಅಂತ ಹೆದರಿಸಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಪದ್ಮಾವತಿ, ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಒಬ್ಬ ವ್ಯಕ್ತಿ ಇದ್ದಾನೆ, ಲಿಸ್ಟ್ ನಿಂದ ಹೆಸರು ತೆಗೆಯೋದು ಅವಸರ ಇಲ್ಲ ಅಂತ ಹೇಳ್ತಾಳೆ. ಆಮೇಲೆ ಪದ್ಮಾವತಿ ಬಾಲಮುರಳಿಗೆ ಕಾಲ್ ಮಾಡ್ತಾಳೆ. ಆಗ ಬಾಲಮುರಳಿ ಶಾಂತಿಪುರಂಗೆ ಹೋಗಿ ಮದಿರೆಡ್ಡಿ ಮತ್ತು ಅವರ ಗುಂಡಗಳಿಗೆ ಹೊಡೆದು ಆ ಆಫೀಸರ್ಸ್ ನ ಬಿಡಿಸ್ತಾನೆ. ಇದಾದ ಮೇಲೆ PM ಆ ವಿಲೇಜ್ಗೆ ಬಂದು ಫೌಂಡೇಶನ್ ಸ್ಟೋನ್ ಮುಂದೆ ಬಾಲಮುರಳಿ ಕೈಯಲ್ಲಿ ಶಂಕುಸ್ಥಾಪನೆ ಮಾಡಿಸ್ತಾನೆ. ಆಕ್ಚುಲಿ ಬಾಲಮುರಳಿ ಅಲ್ಲಿನ MLA ಆಗಿರ್ತಾನೆ. ಈತನ ಹೆಂಡತಿ ತುಂಬಾ ವರ್ಷಗಳ ಹಿಂದೆ ಸತ್ತೋಗಿರ್ತಾಳೆ ಮತ್ತು ಮುರಳಿಗೆ 17 ವರ್ಷದ ಒಬ್ಬ ಮಗಳಿರ್ತಾಳೆ. ಈಕೆ ಹೆಸರು ಜನನಿ. ಈಕೆಗೆ IQ ಲೆವೆಲ್ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೆ ಈಕೆ DRDO ನಲ್ಲಿ ಪ್ರಾಜೆಕ್ಟ್ ಕಲಾಂಗೆ ಸೆಲೆಕ್ಟ್ ಆಗಿರ್ತಾಳೆ. ಅಂದರೆ ಜನನಿ DRDO ನಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಡಿಫೆನ್ಸ್ ಮಿನಿಸ್ಟರ್ PM ರಾವ್ ನ ತೋರಿಸ್ತಾರೆ. ಈತ ಹಿಮಾಚಲ್ ನಲ್ಲಿರೋ DRDO ಆಫೀಸ್ಗೆ ಬಂದಿರ್ತಾನೆ. ಈತ ಇಲ್ಲಿ ಅರ್ಚನಾ ಅನ್ನೋ ಸೈಂಟಿಸ್ಟ್ ನ ಭೇಟಿ ಆಗ್ತಾನೆ. ಏಕೆಂದ್ರೆ ಭಾರತದಂತ ದೇಶದಲ್ಲಿ ಹಿಮಾಚಲ್ ನಲ್ಲಿ ವಿಪರೀತ ಚಳಿ, ಇನ್ನು ರಾಜಸ್ಥಾನದಲ್ಲಿ ವಿಪರೀತ ಸೆಕೆ, ಇನ್ನು ಕೋಸ್ಟಲ್ ಏರಿಯಾ ಹಾಗೂ ಈಸ್ಟರ್ನ್ ಘಾಟ್ಸ್, ಹೀಗೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ವಾತಾವರಣ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಆರ್ಮಿಯವರು ಹೆಚ್ಚಿಗೆ ಪ್ರಾಣ ಕಳೆದುಕೊಳ್ತಿದ್ದಾರೆ. ಅದಕ್ಕೆ ಅರ್ಚನಾ ಬಯೋಸಿಲ್ ಎಂಬ ಒಂದು ಪ್ರಾಜೆಕ್ಟ್ ನ ರೆಡಿ ಮಾಡಿ PMಗೆ ಕಳಿಸಿರ್ತಾಳೆ. ಇದು PMಗೆ ತುಂಬಾ ಇಷ್ಟ ಆಗಿ ಆತ ಮಿಸ್ಟರ್ ರಾವ್ ನ ಅಪ್ರಿಷಿಯೇಟ್ ಮಾಡೋಕೆ ಅರ್ಚನಾ ಹತ್ರ ಕಳಿಸಿರ್ತಾನೆ. ಆದ್ರೆ ಇಲ್ಲಿ ಅರ್ಚನಾ ಇದನ್ನ ಮಾನಿಟರ್ ಮಾಡಿ ಅಪ್ರೂವ್ ಮಾಡಿದ್ದು ನಾನೇ, ಆದ್ರೆ ಇದರ ಕ್ರಿಯೇಟಿವಿಟಿ ಎಲ್ಲ ಜನನಿ ಮತ್ತು ಆಕೆ ಟೀಮ್ಗೆ ಸೇರ್ಬೇಕು ಅಂತ ಹೇಳ್ತಾಳೆ. ಆಗ ರಾವ್ ಜನನಿ ಮತ್ತು ಆಕೆ ಟೀಮ್ನ ಕೂಡ ಅಪ್ರಿಷಿಯೇಟ್ ಮಾಡ್ತಾನೆ.
ಈಗ ಸೀನ್ ಜನರಲಿ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಚೀನಾ ಗೌರ್ಮೆಂಟ್ಗೆ ಗೊತ್ತಾಗದ ಹಾಗೆ ಆ ಸೀಕ್ರೆಟ್ ವೆಪನ್ ತಗೊಂಡು ಚಾಂಗ್ ಹತ್ರ ಬರ್ತಾನೆ. ಇವರು ಇಲ್ಲಿ ಮಾತಾಡ್ತಿದ್ದಾಗ ಅಲ್ಲಿ ಅಜಿತ್ ಠಾಕೂರ್ ಬರ್ತಾನೆ. ಆಕ್ಚುಲಿ ಕೆಲವು ವರ್ಷಗಳ ಹಿಂದೆ ಅಜಿತ್ ತಂದೆಗೆ PM ಆಗೋ ಅವಕಾಶ ಬಂದಿರುತ್ತೆ, ಆದ್ರೆ ಅದು ಆದಿತ್ಯ ರಾಮ್ಗೆ ಬಂದಿರುತ್ತೆ. ಆಗಿಂದ ಇಲ್ಲಿವರೆಗೆ ಅಜಿತ್ ಠಾಕೂರ್ ಹೇಗಾದ್ರೂ ಮಾಡಿ PM ನ ಕೆಳಗಿಳಿಸಿ ತಾನೇ PM ಆಗ್ಬೇಕಂತ ಚೀನಾಗೆ ಹೆಲ್ಪ್ ಮಾಡ್ತಿರ್ತಾನೆ. ಇಲ್ಲಿ ಅಜಿತ್ ಮತ್ತು ಚಾಂಗ್ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಇಲ್ಲಿ ಅಜಿತ್ ಮಾತಾಡ್ತಾ, ಇನ್ನೊಂದು ತಿಂಗಳಲ್ಲಿ ನಡೆಯುವ ಮಹಾಕುಂಭ ಮೇಳದಲ್ಲಿ ಸುಮಾರು 6 ಕೋಟಿ ಜನ ಬರ್ತಾರೆ. ಇಲ್ಲಿ ನಾವು ಈ ಆಯುಧನ ಉಪಯೋಗಿಸಿ ಅವರ ನಂಬಿಕೆನ ಹಾಳು ಮಾಡಿದ್ರೆ ದೇಶ ಹಾಳಾಗುತ್ತೆ ಅಂತ ಹೇಳ್ತಾನೆ. ಈಗ ಸೀನ್ ಬಾಲಮುರಳಿ ಕಡೆ ಶಿಫ್ಟ್ ಆಗುತ್ತೆ. ಇವತ್ತು ಜನನಿ ಬರ್ತ್ಡೇ ಇರುತ್ತೆ. ಅದಕ್ಕೆ ಜನನಿ ಮತ್ತು ಆಕೆ ಫ್ರೆಂಡ್ಸ್ ಸೆಲೆಬ್ರೇಷನ್ ಮಾಡೋಕೆ ಊರಿಗೆ ಬಂದಿರ್ತಾರೆ. ಇಲ್ಲಿ ಬಾಲಮುರಳಿ ತುಂಬಾ ಗ್ರ್ಯಾಂಡ್ ಇಂದ ಜನನಿ ಬರ್ತ್ಡೇ ಮಾಡ್ತಾನೆ. ಇಲ್ಲಿ ಅರ್ಚನಾ ಕೂಡ ಬಂದಿರ್ತಾಳೆ. ಬಾಲಮುರಳಿ ಜನನಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದನ್ನ ನೋಡಿ ತುಂಬಾ ಇಂಪ್ರೆಸ್ ಆಗ್ತಾಳೆ. ಇಲ್ಲಿ ಬಾಲಮುರಳಿಗೆ ಅರ್ಚನಾ ಸಣ್ಣವಳಿದ್ದಾಗ ಅವರ ತಾಯಿ ತೀರಿ ಹೋದ್ರು ಮತ್ತು ಆಕೆ ತಂದೆ ಕೂಡ ಆರ್ಮಿಯಲ್ಲಿದ್ರು ಅಂತ ಗೊತ್ತಾದಾಗ, ನಿಮ್ಮಂತವರ ಹತ್ರ ನನ್ನ ಮಗಳು ಟ್ರೈನ್ ಆಗ್ತಿರೋದು ತುಂಬಾ ಖುಷಿ ವಿಚಾರ ಅಂತ ಹೇಳ್ತಾನೆ. ಆಗ ಅರ್ಚನಾ, ನಿಮ್ಮ ಮಗಳು ಮುಂದೆ ದೇಶಕ್ಕೆ ತುಂಬಾ ಉಪಯೋಗ ಆಗ್ತಾಳೆ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಚಾಂಗ್ ಒಂದು ವೈರಸ್ ನ ರೆಡಿ ಮಾಡಿರ್ತಾನೆ. ಇದು ಜನರ ಬಾಡಿಯಲ್ಲಿ ಹೋದ 15 ನಿಮಿಷಕ್ಕೆ ತನ್ನ ಲಕ್ಷಣನ ತೋರಿಸ್ತಿರುತ್ತೆ. ಅದಕ್ಕೆ ಚಾಂಗ್ ಜನ ಕುಂಭಮೇಳದಲ್ಲಿ ನೀರಲ್ಲಿ ಮುಳುಗಿದಾಗ ಈ ವೈರಸ್ ನ ನೀರಲ್ಲಿ ಹಾಕಬೇಕು ಅಂತ ಹೇಳ್ತಾನೆ. ಈಗ ಕುಂಭಮೇಳ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಲಕ್ಷಾಂತರ ಭಕ್ತಾದಿಗಳು ಬಂದಿರ್ತಾರೆ. ಇಲ್ಲಿ ಕೃಷ್ಣಂಚಾರಿ ಕೂಡ ತನ್ನ ಫ್ಯಾಮಿಲಿ ಜೊತೆ ಬಂದಿರ್ತಾನೆ. ಆಗ ಅಜಿತ್ ಠಾಕೂರ್ ತಮ್ಮ ಅಜಯ್ ಠಾಕೂರ್ ವೈರಸ್ ನ ನೀರಲ್ಲಿ ಹಾಕ್ತಾನೆ. ಇದರಿಂದ ನೀರಲ್ಲಿ ಮುಳುಗುತ್ತಿದ್ದ ಪ್ರತಿಯೊಬ್ಬರಲ್ಲಿ ಆ ವೈರಸ್ ಹೋಗುತ್ತೆ. ಇದರಿಂದ ಅವರ ಮೂಗು ಮತ್ತು ಬಾಯಿಂದ ರಕ್ತ ಬರ್ತಿರುತ್ತೆ. ಕೃಷ್ಣಂಚಾರಿ ಮೊಮ್ಮಗಳಿಗೂ ಈ ವೈರಸ್ ಅಟ್ಯಾಕ್ ಮಾಡುತ್ತೆ. ಇಲ್ಲಿ ಜನ ಭಯಪಡ್ತಾರೆ ಮತ್ತು ತಮ್ಮವರನ್ನ ಕಾಪಾಡುವಂತೆ ಮೆಡಿಕಲ್ ಕ್ಯಾಂಪ್ ಕಡೆ ಓಡ್ತಾರೆ. ಈಗ ಬಯೋವೆಪನ್ ನ ಯೂಸ್ ಮಾಡಿದ್ದಾರೆ ಎಂಬ ಸುದ್ದಿ PM ವರೆಗೂ ಹೋಗುತ್ತೆ. ಇಲ್ಲಿ ಪದ್ಮಾವತಿ ವೈರಸ್ ಸ್ಯಾಂಪಲ್ ನ ಲ್ಯಾಬ್ಗೆ ಕಳುಹಿಸಿ ಅದು ಯಾವ ವೈರಸ್ ಅಂತ ಗೊತ್ತಾದ್ರೆ ಜನರ ಪ್ರಾಣ ಕಾಪಾಡಬಹುದು ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಅಜಿತ್ ಠಾಕೂರ್ ವೈರಸ್ ನಿಂದ ಎಫೆಕ್ಟ್ ಆದ ಜನರ ಹತ್ರ ಹೋಗಿ ಅವರನ್ನ ವಿಚಾರಿಸ್ತಾನೆ. ಅಲ್ಲಿ ಮೀಡಿಯಾ ಕೂಡ ಬಂದಿರುತ್ತೆ. ಅಜಿತ್ ಮೀಡಿಯಾ ಮುಂದೆ ಮಾತಾಡ್ತಾ, ಇದಕ್ಕೆಲ್ಲ ಯಾರು ಕಾರಣ? ದೇವರಂತ ಯಾರಾದ್ರೂ ಇದ್ದಿದ್ರೆ ನಮ್ಮ ಮಕ್ಕಳಿಗೆ ಹೀಗೆ ಆಗ್ತಿದ್ದಿಲ್ಲ. ದೇವರು ಇಲ್ಲ ಅಂತ ಹೇಳ್ತಾನೆ. ಜನ ಕೂಡ ದುಃಖದಲ್ಲಿ ಹೌದು ದೇವರಿಲ್ಲ ಅಂತ ಹೇಳ್ತಾರೆ. ಈಗ ತುಂಬಾ ಜನ ದೇವರನ್ನ ಪೂಜೆ ಮಾಡೋದು ಬಂದ್ ಮಾಡ್ತಾರೆ ಮತ್ತು ಟೆಂಪಲ್ ಬಾಗಿಲುಗಳನ್ನ ಬಂದ್ ಮಾಡ್ತಾರೆ. ಅಜಿತ್ ಮೀಡಿಯಾ ಮುಂದೆ ಕೊಟ್ಟ ಸ್ಟೇಟ್ಮೆಂಟ್ ನ PM ಮತ್ತು ರಾವ್ ಕೂಡ ನೋಡ್ತಾರೆ. ಇಲ್ಲಿ PM ಅಜಿತ್ ಯಾವಾಗ್ಲೂ ದೇಶದಲ್ಲಿ ಏನೇ ಆದ್ರೂ ಗೌರ್ಮೆಂಟ್ ನ ಬ್ಲೇಮ್ ಮಾಡ್ತಿದ್ದ, ಆದ್ರೆ ಈ ಸಾರಿ ದೇವರನ್ನ ಬೈತಿದ್ದಾನೆ, ಇದರಲ್ಲಿ ಏನೋ ಇದೆ ಅಂತ ಹೇಳ್ತಾರೆ. ಮತ್ತು ಆದಷ್ಟು ಬೇಗ ಈ ವೈರಸ್ಗೆ ಆಂಟಿಡೋಟ್ ನ ಕಂಡುಹಿಡಿಬೇಕು, ಇಲ್ಲಾಂದ್ರೆ ಜನ ದೇವರಲ್ಲಿ ನಂಬಿಕೆ ಕಳ್ಕೊಂಡು ಯಾವ ಕಾನೂನನ್ನ ಲೆಕ್ಕ ಮಾಡಲ್ಲ. ನಾವು ಅವರ ನಂಬಿಕೆನ ಕಾಪಾಡಬೇಕು ಅಂತ ಹೇಳ್ತಾನೆ. ಈ ಕಡೆ DRDO ಲ್ಯಾಬ್ ನಲ್ಲಿ ಅರ್ಚನಾ ಜನನಿಗೆ ಬಯೋಶೀಲ್ಡ್ ವ್ಯಾಕ್ಸಿನ್ ಇಂದ ಈ ವೈರಸ್ ನ ಅಂತ್ಯ ಮಾಡೋಕೆ ಆಗುತ್ತಾ ಅಂತ ಟ್ರೈ ಮಾಡಬೇಕು ಅಂತ ಹೇಳ್ತಾಳೆ. ಆದ್ರೆ ಇಲ್ಲಿವರೆಗೆ ಆ ವ್ಯಾಕ್ಸಿನ್ ನ ಮನುಷ್ಯರ ಮೇಲೆ ಟ್ರೈ ಮಾಡಿರಲ್ಲ. ಅದಕ್ಕೆ ಜನನಿ ಮತ್ತು ಅಲ್ಲಿದ್ದವರು ಇದು ತುಂಬಾ ರಿಸ್ಕಿ ಅಂತ ಹೇಳ್ತಾರೆ. ಆದ್ರೆ ಅರ್ಚನಾ ಕೇಳದೆ ಚೈನೀಸ್ ವೈರಸ್ ನ ತನ್ನಲ್ಲಿ ಇಂಜೆಕ್ಟ್ ಮಾಡ್ಕೋತಾಳೆ. ಆಗ ಜನನಿ ಬಯೋಶೀಲ್ಡ್ ವ್ಯಾಕ್ಸಿನ್ ನ ಅರ್ಚನಾಗೆ ಕೊಡ್ತಾಳೆ. ಆಶ್ಚರ್ಯ ಏನಂದ್ರೆ ಅರ್ಚನಾ ಬಾಡಿಯಲ್ಲಿದ್ದ ವೈರಸ್ ನಾಶವಾಗಿರುತ್ತೆ. ಈಗ ಈ ವಿಷಯನ PMಗೆ ತಿಳಿಸಲಾಗುತ್ತೆ. ಆಗ PM ವೈರಸ್ಗೆ ಕ್ಯೂರ್ ಸಿಕ್ಕಿದಕ್ಕೆ ತುಂಬಾ ಖುಷಿ ಆಗ್ತಾರೆ. ಅದಕ್ಕೆ ಇದರ ಮಾಸ್ ಪ್ರೊಡಕ್ಷನ್ಗಾಗಿ ವ್ಯಾಕ್ಸಿನ್ ನ ರೆಡಿ ಮಾಡೋಕೆ ಲಡಾಖ್ನ ಮಿಲಿಟರಿ ಲ್ಯಾಬ್ಗೆ ಕಳಿಸಬೇಕು ಅಂತ ಅನ್ಕೋತಾರೆ. ಆದ್ರೆ ಈ ವಿಷಯ ಅಜಿತ್ಗೆ ಗೊತ್ತಾಗಿ ಅಜಿತ್ ಕಡೆಯವರು DRDO ಲ್ಯಾಬ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಇದ್ದ ಮಿಲಿಟರಿ ಆಫೀಸರ್ಸ್ ಮತ್ತು ಸೈಂಟಿಸ್ಟ್ ಎಲ್ಲರನ್ನ ಸಾಯಿಸ್ಬಿಡ್ತಾರೆ. ಆದ್ರೆ ಜನನಿ ಮಾತ್ರ ವ್ಯಾಕ್ಸಿನ್ ನ ಕಾಪಾಡಬೇಕಂತ ಫಾರ್ಮುಲಾ ತಗೊಂಡು ಓಡ್ತಿರ್ತಾಳೆ. ಇಲ್ಲಿ ಅರ್ಚನಾ ಜನನಿಗೆ ಒಂದು ಬ್ಯಾಗ್ ಕೊಟ್ಟು, ನೀನು ಎಲ್ಲಿಗೆ ಹೋಗ್ಬೇಕು ಅಂತ ಪೂರ್ತಿ ಇನ್ಫಾರ್ಮೇಶನ್ ಇದರಲ್ಲಿದೆ. ಈ ವ್ಯಾಕ್ಸಿನ್ ತುಂಬಾ ಅವಸರ, ಇದನ್ನ ಹೇಗಾದ್ರೂ ಮಾಡಿ ಕಾಪಾಡು ಅಂತ ಹೇಳ್ತಾಳೆ. ಜನನಿ ಅಲ್ಲಿಂದ ಹೋದ್ಮೇಲೆ ಅಜಿತ್ ಕಡೆಯವರು ಅರ್ಚನಾನ ಸಾಯಿಸ್ಬಿಡ್ತಾರೆ. ಇನ್ನೊಂದು ಕಡೆ ಜನನಿ ಫಾರ್ಮುಲಾ ತಗೊಂಡು ಓಡ್ತಿರ್ತಾಳೆ. ಆಗ ಅಜಯ್ ಠಾಕೂರ್ ಜನನಿನ ಫಾಲೋ ಮಾಡ್ತಿರ್ತಾನೆ. ಆಗ ಜನನಿ ಜೋರಾಗಿ ಕೂಗ್ತಾಳೆ. ಇದನ್ನ ಅಖಂಡ ಕೇಳ್ತಾನೆ. ತುಂಬಾ ವರ್ಷಗಳಿಂದ ಧ್ಯಾನದಲ್ಲಿದ್ದರಿಂದ ಅಖಂಡ ಬಾಡಿ ಸುತ್ತ ಹಿಮ ಗಟ್ಟಿರುತ್ತೆ. ಆದ್ರೆ ಜನನಿ ಶಬ್ದ ಕೇಳಿ ಅಖಂಡ ಕಣ್ಣು ತೆರೆದಾಗ ಹಿಮ ಕರಗಿ ಹೋಗುತ್ತೆ. ಈಗ ಅಖಂಡ ಜನನಿ ಹತ್ರ ಬಂದು ಅಜಯ್ ಠಾಕೂರ್ ಮತ್ತು ಅವರ ಕಡೆಯ ರೌಡಿಗಳನ್ನ ಸಾಯಿಸ್ಬಿಡ್ತಾನೆ. ಇನ್ನೊಂದು ಕಡೆ PM ಆಫೀಸ್ ನಲ್ಲಿ DRDO ನಲ್ಲಿ ವ್ಯಾಕ್ಸಿನ್ ಇದೆ ಅಂತ ರೌಡಿಗಳಿಗೆ ಹೇಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಪದ್ಮಾವತಿ ಬಾಲಾಗೆ ಕಾಲ್ ಮಾಡಿ DRDO ನಲ್ಲಿ ನಡೆದ ಅಟ್ಯಾಕ್ ಬಗ್ಗೆ ಹೇಳ್ತಾಳೆ. ಬಾಲಾ ಜನನಿ ಹತ್ರ ಬರಬೇಕು ಅನ್ಕೋತಾನೆ. ಆದ್ರೆ ಬಾಲಾ ತಾಯಿ ಜನನಿಗೆ ಆರೋಗ್ಯ ಸರಿ ಇರಲ್ಲ. ಈಕೆ ಬಾಲಾಗೆ ತನ್ನ ಜೊತೆ ಇರುವಂತೆ ಹೇಳ್ತಾಳೆ. ಅದಕ್ಕೆ ಬಾಲಾ ಅಲ್ಲೇ ಇದ್ಬಿಡ್ತಾನೆ. ಈ ಕಡೆ ಅಜಿತ್ ಲೀಗೆ ಕಾಲ್ ಮಾಡಿ ವ್ಯಾಕ್ಸಿನ್ ತರೋಕೆ ಹೋಗಿದ್ದ ನನ್ನ ಕಡೆಯವರೊಂದಿಗೆ ನನ್ನ ತಮ್ಮನ್ನು ಕೂಡ ಯಾರೋ ಸಾಯಿಸ್ಬಿಟ್ರು ಅಂತ ಹೇಳ್ತಾನೆ. ಅದಕ್ಕೆ ಲೀ ಇನ್ನೊಂದು 48 ಗಂಟೆವರೆಗೆ ವ್ಯಾಕ್ಸಿನ್ ಅವರಿಗೆ ಸಿಗದಂತೆ ನೋಡ್ಕೋ, ಮಿಕ್ಕಿದನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ನೇತ್ರ ಬರ್ತಾನೆ. ಅಜಿತ್ಗೆ ನೇತ್ರ ಯಾರು ಅಂತ ಗೊತ್ತಿರಲ್ಲ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಇಲ್ಲಿ ನಮಗೆ ನೇತ್ರ ಸ್ಟೋರಿ ಹೇಳ್ತಾರೆ. ಕೆಲವು ವರ್ಷಗಳ ಹಿಂದೆ ಅಜಿತ್ ಠಾಕೂರ್ ತಂದೆ ಮಹಂತ್ ಠಾಕೂರ್ ಅಧಿಕಾರ ಪಕ್ಷದ MP ಆಗಿರ್ತಾನೆ. ಆಗ ಆತನಿಗೆ PM ಆಗೋ ಆಫರ್ ಬಂದಿರುತ್ತೆ. ಆದ್ರೆ ಕ್ಯೂನಲ್ಲಿ ಆದಿತ್ಯ ರಾಮ್ ಕೂಡ ಇರ್ತಾನೆ. ಇಲ್ಲಿ ಆದಿತ್ಯ ರಾಮ್ಗೆ ಜನರ ಸಪೋರ್ಟ್ ಕೂಡ ಇರುತ್ತೆ. ಅದಕ್ಕೆ ಆದಿತ್ಯ ರಾಮ್ ಇದ್ರೆ ತಾನು PM ಆಗೋಕೆ ಆಗಲ್ಲ ಅಂತ ತಿಳ್ಕೊಂಡು ಮಹಂತ್ ಠಾಕೂರ್ ಮಂತ್ರತಂತ್ರದಿಂದ ಯಾರಿಗೂ ಗೊತ್ತಾಗದ ಹಾಗೆ ಆದಿತ್ಯ ರಾಮ್ನ ಸಾಯಿಸಬೇಕು ಅನ್ಕೋತಾನೆ. ಅದಕ್ಕೆ ಮಹಂತ್ ಠಾಕೂರ್ ಅಸ್ಸಾಂ ಕಾಡಲ್ಲಿದ್ದ ನೇತ್ರ ಹತ್ರ ಹೋಗಿ ಈ ವಿಷಯ ಹೇಳ್ತಾನೆ. ಅದಕ್ಕೆ ನೇತ್ರ ಈತನಿಗೆ ಕೇವಲ ಜನರ ಸಪೋರ್ಟ್ ಮಾತ್ರವಲ್ಲ, ದೇವರ ಸಪೋರ್ಟ್ ಕೂಡ ಇದೆ.
ಅದಕ್ಕೆ ಇವನನ್ನ ಮುಟ್ಟಿದ್ರೆ ದೇವರನ್ನ ಮುಟ್ಟಿದ ಹಾಗೆ. ಅದಕ್ಕೆ ದೇವರಿಗೆ ಎದುರು ನಿಲ್ಲೋ ದುಷ್ಟ ಶಕ್ತಿಗಳನ್ನ ಎಬ್ಬಿಸಬೇಕು. ಅದಕ್ಕಾಗಿ 19 ಬಾಲ ಬ್ರಾಹ್ಮಣರನ್ನ ಬಲಿ ಕೊಡಬೇಕು. ಹಾಗೆ ಮಾಡಿದ್ರೆ ಆದಿತ್ಯರಾಮ್ ಸಾಯ್ತಾನೆ ಮತ್ತು ಜೀವನ ಪೂರ್ತಿ ನೀನೇ PM ಆಗಿ ಇರಬಹುದು. ನಿನ್ನ ಹಿಂದೆ ಇದ್ದು ನಾನೇ ನಿನ್ನ ಮುನ್ನಡೆಸ್ತೀನಿ ಅಂತ ಹೇಳ್ತಾನೆ. ಇದಕ್ಕೆ ಮಹನ್ ಠಾಕೂರ್ ಕೂಡ ಒಪ್ಕೋತಾನೆ. ಈಗ ಇವರು ಬ್ರಾಹ್ಮಣ ಬಾಲಕರನ್ನ ಕರ್ಕೊಂಡು ಬಂದು ಮಂತ್ರ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಬಲಿ ಕೊಡೋ ಟೈಮ್ಗೆ ಅಲ್ಲಿ ಅಖಂಡ ಬಂದು ಮಹನ್ ಜೊತೆಯಲ್ಲಿದ್ದ ಎಲ್ಲರನ್ನ ಸಾಯಿಸ್ಬಿಡ್ತಾನೆ. ಈಗ ಸ್ಟೋರಿ ಪ್ರೆಸೆಂಟ್ ಡೇಗೆ ಬರುತ್ತೆ. ಇಲ್ಲಿ ನೇತ್ರ ಅವತ್ತು ನಾನು ಸತ್ತೋಗಿದ್ದೇನೆ ಅಂತ ತಿಳ್ಕೊಂಡು ಅಖಂಡ ನನ್ನ ಬಿಟ್ಟು ಹೋಗಿದ್ದ. ಆದ್ರೆ ಈಗ ನಾನು ತುಂಬಾ ಪವರ್ಫುಲ್ ಆಗಿದ್ದೀನಿ. ಅತ್ಯಂತ ದುಷ್ಟ ಶಕ್ತಿಗಳನ್ನ ನನ್ನ ವಶದಲ್ಲಿಟ್ಟುಕೊಂಡು ಅಖಂಡನ ಮುಗಿಸೋಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಅಜಿತ್ ಠಾಕೂರ್ ಕೂಡ ತನ್ನ ತಂದೆ ಮತ್ತು ತಮ್ಮನ್ನ ಕೊಂದ ಅಖಂಡನ ಮುಗಿಸ್ಬೇಕಂತ ನೇತ್ರ ಜೊತೆ ಕೈ ಜೋಡಿಸ್ತಾನೆ. ಈಗ ಸೀನ್ ಜನನಿ ಮತ್ತು ಅಖಂಡ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಜನನಿ ಅಖಂಡಗೆ ದೇವರು ದೇವರು ಅಂತಿರಲ್ಲ, ದೇವರಿದ್ರೆ ಇಷ್ಟು ಜನರನ್ನ ಯಾಕೆ ಸಾಯೋಕೆ ಬಿಡ್ತಾನೆ ಅಂತ ಕೇಳ್ತಾಳೆ. ಅದಕ್ಕೆ ಅಖಂಡ ಜನರನ್ನ ಕಾಪಾಡೋಕೆ ಬುದ್ಧಿಶಕ್ತಿ ದೇವರು ನಿನಗೆ ಕೊಟ್ಟಿದ್ದಾನೆ, ನೀನೇ ಕಾಪಾಡು ಅಂತ ಹೇಳ್ತಾನೆ. ಮತ್ತು ದೇವರು ನಮ್ಮಲ್ಲಿ ಬುದ್ಧಿಶಕ್ತಿಯನ್ನ ಕೊಟ್ಟು ನಮ್ಮ ಜೊತೆನೇ ಇರ್ತಾನೆ. ಆದ್ರೆ ನಾವೇ ದೇವರನ್ನ ಅಲ್ಲಿ ಇಲ್ಲಿ ಹುಡುಕ್ತಿರ್ತೀವಿ ಅಂತ ಹೇಳ್ತಾನೆ. ಈ ಕಡೆ ಕೃಷ್ಣಾಚಾರ್ಯ ಮೊಮ್ಮಗಳಿಗೆ ಕಂಡೀಷನ್ ಕ್ರಿಟಿಕಲ್ ಆಗುತ್ತೆ. ಆದ್ರೂ ಆತ ದೇವರ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾನೆ ಮತ್ತು ತನ್ನ ಮಗಳಿಗೆ ಧೈರ್ಯ ಹೇಳ್ತಿರ್ತಾನೆ. ಈಗ ಪದ್ಮಾವತಿಗೆ ಜನನಿ ಮೊಬೈಲ್ ಸಿಗ್ನಲ್ ಸಿಗುತ್ತೆ. ಇವರು ಜನನಿ ಲೊಕೇಶನ್ ಟ್ರೇಸ್ ಮಾಡಿ ರೆಸ್ಕ್ಯೂ ಟೀಮ್ ನ ಜನನಿ ಹತ್ರ ಕಳಿಸ್ತಾರೆ. ಆದ್ರೆ ಅಲ್ಲಿ ನೇತ್ರ ಮತ್ತು ಅಜಿತ್ ಬಂದು ರೆಸ್ಕ್ಯೂ ಟೀಮ್ ಹೆಲಿಕಾಪ್ಟರ್ ನ ಬ್ಲಾಸ್ಟ್ ಮಾಡ್ತಾರೆ. ಇವರು ಜನನಿ ಹತ್ರ ವ್ಯಾಕ್ಸಿನ್ ತಗೋತಿದ್ದಾಗ ಅಲ್ಲಿ ಅಖಂಡ ಬರ್ತಾನೆ. ಈತ ಅಜಿತ್ ಮತ್ತು ಟೀಮ್ ನ ಸಾಯಿಸ್ಬಿಡ್ತಾನೆ ಮತ್ತು ಕೊನೆಗೆ ಒಂದು ಗದಾ ತಗೊಂಡು ನೇತ್ರನ ಕೂಡ ಹೊಡೆದು ಸಾಯಿಸ್ಬಿಡ್ತಾನೆ. ಆಗ ಜನನಿಗೆ ಮನೆಯಿಂದ ಕಾಲ್ ಬರುತ್ತೆ. ಜನನಿ ಅಜ್ಜಿ ಧರಣಿ ಸತ್ತೋಗಿರ್ತಾಳೆ. ಇದು ಗೊತ್ತಾಗಿ ಜನನಿ ಅಖಂಡಗೆ ನಿನ್ನ ತಾಯಿ ಸತ್ತೋದ್ರು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅಖಂಡ ಸೈಲೆಂಟ್ ಆಗ್ಬಿಡ್ತಾನೆ. ಆಕ್ಚುಲಿ ಅಖಂಡ ಮತ್ತು ಬಾಲಮುರಳಿ ಅಣ್ಣ ತಮ್ಮ ಆಗಿರ್ತಾರೆ. ಧರಣಿ ತನ್ನ ದೊಡ್ಡ ಮಗ ಅಖಂಡಗೋಸ್ಕರ ವೇಟ್ ಮಾಡಿ ಸತ್ತೋಗಿರ್ತಾಳೆ. ಅಖಂಡ ಏನು ಮಾತಾಡದೆ ಸುಮ್ಮನೆ ಕೂತಿದ್ದರಿಂದ ಜನನಿ ಅಖಂಡ ಮೇಲೆ ಕೋಪ ಮಾಡ್ತಾಳೆ ಮತ್ತು ಆ ತಾಯಿ ನಿನಗೋಸ್ಕರ ಕಾದು ಸತ್ತೋದ್ಲು, ಆದ್ರೆ ನಿನ್ನಲ್ಲಿ ಮಾತ್ರ ಯಾವುದೇ ಎಮೋಷನ್ ಇಲ್ಲ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಬಾಲಮುರಳಿ ತನ್ನ ತಾಯಿ ಅಂತ್ಯಕ್ರಿಯೆ ಮಾಡೋಕೆ ನಿಂತಿರ್ತಾನೆ. ಆದ್ರೆ ಆತ ಶವಕ್ಕೆ ಬೆಂಕಿ ಕೊಡ್ತಿರಲ್ಲ. ಏಕೆಂದ್ರೆ ಬಾಲಮುರಳಿ ತಾಯಿ ಅಖಂಡ ಬಂದು ತನಗೆ ಬೆಂಕಿ ಕೊಟ್ಟರೆ ಮಾತ್ರ ತನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳಿರ್ತಾಳೆ. ಆದ್ರೆ ಅಲ್ಲಿದ್ದ ಜನ ಟೈಮ್ ಆಗ್ತಾ ಇದೆ, ಅಖಂಡಗೆ ತನ್ನ ತಾಯಿ ಸತ್ತ ವಿಷಯ ಗೊತ್ತಿದನೋ ಇಲ್ವೋ, ಎಷ್ಟು ದಿನ ಅಂತ ಕಾಯೋಕಾಗುತ್ತೆ, ಚಿತೆಗೆ ಬೆಂಕಿ ಇಡು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಬಾಲಮುರಳಿ ಸರಿ ಅಂತ ಬೆಂಕಿ ಇಡೋಕೆ ಹೋಗ್ತಾನೆ. ಆದ್ರೆ ಅಲ್ಲಿ ಅಖಂಡ ಬಂದು ಧರಣಿ ಚಿತೆಗೆ ಬೆಂಕಿ ಇಡ್ತಾನೆ. ಇದನ್ನ ನೋಡಿ ಬಾಲಮುರಳಿ ಅಖಂಡಗೆ ನಮಸ್ಕಾರ ಮಾಡ್ತಾನೆ. ಅಖಂಡ ಅಲ್ಲಿಂದ ಹೋಗ್ತಿದ್ದಾಗ ಧರಣಿ ಆತ್ಮ ಶಿವಯ್ಯ ಅಂತ ಕೂಗ್ತಾಳೆ. ಆಗ ಅಖಂಡ ಶಿವ ಆಗಿ ಮಾರ್ಪಾಡಾಗ್ತಾನೆ. ಅಂದ್ರೆ ಇಲ್ಲಿ ಬಂದಿದ್ದು ಅಖಂಡ ಅಲ್ಲ, ಶಿವ ಆಗಿರ್ತಾನೆ. ಇದನ್ನ ನೋಡಿ ಧರಣಿ ಕೂಡ ಶಾಕ್ ಆಗ್ತಾಳೆ. ಆಗ ಶಿವ ನನ್ನ ಭಕ್ತ ಅಲ್ಲಿ ಧರ್ಮ ರಕ್ಷಣೆಗಾಗಿ ಯುದ್ಧ ಮಾಡ್ತಿದ್ರೆ ಅವನ ಜವಾಬ್ದಾರಿಗಳನ್ನ ನೆರವೇರಿಸಬೇಕಾದವನು ನಾನೇ ತಾನೆ ಅಂತ ಹೇಳ್ತಾನೆ. ಆಗ ಬಾಲಮುರಳಿ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಜನನಿಗೆ ಕಾಲ್ ಮಾಡಿ ಅಖಂಡ ಬಂದು ಚಿತೆಗೆ ಬೆಂಕಿ ಇಟ್ಟ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜನನಿ ಶಾಕ್ ಆಗ್ತಾಳೆ. ಏಕೆಂದ್ರೆ ಅಖಂಡ ಜನನಿ ಮುಂದೆ ಕೂತಿರ್ತಾನೆ. ಅದಕ್ಕೆ ಜನನಿ ಅಖಂಡಗೆ ನಾನು ನಿನ್ನ ಮೇಲೆ ಡೌಟ್ ಪಟ್ಟೆ, ಸಾರಿ, ದೇವರು ಇದ್ದಾರೆ ಅಂತ ಹೇಳ್ತಾಳೆ. ಆಮೇಲೆ ಅಖಂಡ ಅಲ್ಲಿ ಹರಿತಿದ್ದ ನದಿ ಹತ್ರ ಹೋಗಿ ತಾಯಿ ಮಗನ ಸಂಬಂಧ 7 ಜನ್ಮದ್ದು, ಯಾವುದೋ ಒಂದು ಜನ್ಮದಲ್ಲಿ ನಿನ್ನ ಮಗನಾಗಿ ಹುಟ್ಟಿ ನಿನ್ನ ಋಣ ತೀರಿಸ್ತೀನಿ ಅಂತ ಹೇಳ್ತಾನೆ ಮತ್ತು ತನ್ನ ಕೈಯಲ್ಲಿದ್ದ ವಿಭೂತಿನ ನೀರಲ್ಲಿ ಬಿಡ್ತಾನೆ. ಆಗ ಅಲ್ಲಿ ಪದ್ಮಾವತಿ ಮತ್ತು ಕೆಲವು ಆಫೀಸರ್ಸ್ ಅಲ್ಲಿಗೆ ಬರ್ತಾರೆ. ಆಗ ಅಖಂಡ ಜನನಿಗೆ ದೇಶ ಮತ್ತು ದೇವರು ಒಂದೇ, ನನ್ನ ದೇಶವನ್ನ ಕಾಪಾಡೋಕೆ ನಿನ್ನ ಪ್ರಾಣವನ್ನ ಲೆಕ್ಕ ಮಾಡಿಲ್ಲ, ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾನೆ. ಮತ್ತು ನನ್ನ ದೇಶದ ವಿರುದ್ಧ ಷಡ್ಯಂತ್ರ ಮಾಡಿದವರು ಇನ್ನೂ ಜೀವಂತವಾಗಿದ್ದಾರೆ, ನೀನು ಇವರ ಜೊತೆ ಹೋಗು, ನನಗೆ ಇನ್ನು ಕೆಲಸ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲಿದ್ದ ಒಬ್ಬ ಆಫೀಸರ್ ನೀವು ಇದೇ ಕೋಪದಲ್ಲಿ ಅಲ್ಲಿಗೆ ಹೋದ್ರೆ ಯುದ್ಧ ಆರಂಭವಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಅಖಂಡ ಹೋಗ್ತಿರೋದೇ ಯುದ್ಧ ಮಾಡೋಕೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಜನರಲಿ ಮತ್ತು ಚಾಂಗ್ ಏನ್ ನಡೀತಾ ಇದೆ ಅಂತ ಮಾತಾಡ್ತಿರ್ತಾರೆ. ಆಗ ಅಲ್ಲಿ ಅಜಿತ್ ಬಂದು ದೇವರು ಇಲ್ಲ ಅಂತ ಹೋರಾಡ್ತಿದ್ವಿ, ಆದ್ರೆ ನನ್ನ ಕಣ್ಣಾರೆ ದೇವರನ್ನ ನೋಡಿದ್ದೀನಿ, ನಾವು ಇಂಡಿಯಾ ತಂಟೆಗೆ ಹೋಗೋದು ಸರಿಯಲ್ಲ ಅಂತ ಹೇಳ್ತಾನೆ. ಆದ್ರೆ ಚಾಂಗ್ ಮತ್ತು ಲೇ ಕೇಳದೆ ನನ್ನ ಮಗನ ಸಾಯಿಸಿದ ದೇಶಕ್ಕೆ ದೇವರು ಇರಬಾರ್ದು ಅಂತ ಕೈಲಾಸದ ಪರ್ವತ ಕಡೆ ಮಿಸೈಲ್ ನ ಫಿಕ್ಸ್ ಮಾಡ್ತಾನೆ. ಆದ್ರೆ ಅಲ್ಲಿ ಅಖಂಡ ಬಂದು ಚೈನೀಸ್ ಆರ್ಮಿನ ಮುಗಿಸ್ಬಿಡ್ತಾನೆ. ಅದಕ್ಕೆ ಇಲ್ಲಿ ರೋಬೋ ಆರ್ಮಿನ ಅಖಂಡ ಮೇಲೆ ಕಳಿಸ್ತಾನೆ. ಆದ್ರೆ ಅಖಂಡ ಅದಕ್ಕೂ ಸ್ಟಾಪ್ ಆಗಲ್ಲ. ಅಖಂಡ ತನ್ನ ಎದುರಿಗೆ ಬಂದ ಎಲ್ಲರನ್ನ ಮುಗಿಸ್ತಾ ಹೋಗ್ತಾನೆ. ಕೊನೆಗೆ ಚಾಂಗ್ ಮತ್ತು ಲೀನಾ ಕೂಡ ಮುಗಿಸ್ಬಿಡ್ತಾನೆ. ಆಮೇಲೆ ಅಖಂಡ ಅಜಿತ್ ಠಾಕೂರ್ಗೆ ಯಾವ ಬಾಯಿಂದ ದೇವರು ಇಲ್ಲ ಅಂತ ಹೇಳಿದ್ಯೋ ಅದೇ ಬಾಯಲ್ಲಿ ದೇವರು ಇದ್ದಾರೆ, ನೋಡಿದ್ದೀನಿ ಅಂತ ಹೇಳು ಅಂತ ಹೇಳ್ತಾನೆ. ಈ ಕಡೆ ಜನನಿ ವ್ಯಾಕ್ಸಿನ್ ರೆಡಿ ಮಾಡಿ ಜನರಿಗೆ ಕೊಡ್ತಾಳೆ. ಎಲ್ಲರೂ ಸರಿ ಆಗ್ತಾರೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.